ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಎದ್ದ ತಕ್ಷಣ ಕೋಸಿನ ಸಿಪ್ಪೆ ತುಂಬ್ತಾ ಇದ್ದೀನಿ ಗೈಸ್. ಸೊ ಇದನ್ನು ತುಂಬಿಸ್ಬಿಟ್ಟು ಗೊತ್ತಿದೆಯಲ್ವಾ, ಹಾಲು ತಗೊಂಡು ಟೀ ಮಾಡೋದು. ತುಂಬ ನೀರೇ ಇದೆ ನೋಡಿ, ಮಳೆ ಬಂದಿದೆಯಲ್ವಾ ನಿನ್ನೆ ಫುಲ್ಲು. ಪ್ಲೀಸ್ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಇದೇ ನನ್ನ ಅವಸ್ಥೆ. ರಾಮ, ಅಂದರೆ ಇವತ್ತು ತುಂಬ ಜಾಸ್ತಿ ಇದೆ, ಹಾಗಾಗಿ ನೆನ್ನೆ ಸಂಡೇ ಗಾಡಿ ಬರೋದಿಲ್ಲ ಅಲ್ವಾ, ಇಲ್ಲಿ ಬರೋದಿಲ್ಲ, ಎಲ್ಲಿನೂ ಬರಲ್ಲ ಅನಿಸುತ್ತೆ. ಅವ್ರಿಗೂ ರೆಸ್ಟ್ ಬೇಕಲ್ವ ಪಾಪ, ಸಂಡೇ ಅವರು ಕೂಡ ಬರೋದಿಲ್ಲ, ಹಾಗಾಗಿ ಇಷ್ಟೊಂದು ಕಸ ಆಗಿದೆ. ನಿನ್ನೆ ಡೇ ಹೇಗೆ ಕಂಪ್ಲೀಟ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ ನೋಡಿ. ನಿನ್ನೆ ವಿಡಿಯೋಸಲ್ಲಿ ನೋಡಿದ್ದೀರಾ, ನಿನ್ನೆ ಫುಲ್ಲು ನಾನು ಕೆಳಗೆ ಅಕ್ಕರ ಮನೆಯಲ್ಲೇ ಇದ್ದಿದ್ದು. ಈಗ ತುಂಬ ಕಡಿಮೆ ಮಾಡಿದ್ದೀನಿ ಗೈಸ್, ನಾನು ಅಲ್ಲಿ ಹೋಗೋದು. ಮುಂಚೆ ತುಂಬ ಅಲ್ಲೇ ಹೋಗ್ತಾ ಇದ್ದಿದ್ದು, ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು. ಅಂದರೆ ಈ ಥರ ಮನೇಲಿದ್ದಾಗ ಮಾತ್ರ ತುಂಬ ಟೈಮ್ ಸ್ಪೆಂಡ್ ಅಲ್ಲೇ ಮಾಡೋದು. ಇನ್ನು ಆಚೆ ಕೂಡ ಗುಡಿಸಿಲ್ಲ, ಗುಡಿಸ್ಬೇಕು. ಹಾಲು ತೊಗೊಂಬರೋದ್ರೊಳಗಡೆ ಇದು ಕುದಿಯುತ್ತೆ, ಹಾಲು ತೊಗೊಂಡು ಬಂದು ಹಾಕ್ಬಿಟ್ಟು ಆಚೆ ಗುಡಿಸ್ಕೊಳೋದ್ರೊಳಗಡೆ ಟೀ ಆಗುತ್ತೆ. ಹಾಗಾಗಿ ಶುಂಠಿ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತಲ್ವಾ. ಬನ್ನಿ, ಚಪ್ಪಲ್ ನೋಡಿ ಹೊಸ್ಲ ಹತ್ರನೇ ಬಿಟ್ಟಿದ್ದಾರೆ. ಇನ್ನು ತುಂಬ ಕೆಲಸ ಇದೆ ಗೈಸ್. ನಿನ್ನೆ ನೋಡಿ, ಮನೇಲಿದ್ದರೂ ಕೂಡ ಎಂಥ ಕೆಲಸ ಮಾಡ್ಕೊಂಡಿಲ್ಲ ನಾನು. ಮನೇಲಿದ್ದಾಗ ಎಲ್ಲ ಕೆಲಸ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕೂಡ ಬೇಳೆ ಬಿಡಿಸ್ಕೊಂಡಿಲ್ಲ, ಎಂಥದಿಲ್ಲ. ಅಂಗಡಿಗೆ ಹೋಗ್ಬಿಟ್ಟು ಎದ್ದಿದ್ದಾರೆ, ಡೋರ್ ಮುಂದೆ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಹೋದರೆ ಬರೋಕ್ಕೆ ಆಗಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಬಿಡ್ತೀನಲ್ವ, ಹಾಗಾಗಿ. ಟೀ ಆಯ್ತಮ್ಮ? ಏಕೆ
ಕೆಲ್ಸಕ್ಕೆ ಹೋಗಂಗಿಲ್ಲ ತಗೋ ಆರಾಮಾಗಿ. ಟೈಮ್ ಆಗಿದೆ ಹೇಳು. ಏಳು ಗಂಟೆ ಆಚೆ ಗುಡ್ಸ್ಕೊಂಬೇಡ ಬನ್ನಿ. ಎಸ್ ಟೀ ಆಗ್ತಾ ಇದೆ. ಆಚೆನು ಅಷ್ಟೊಂದೇನು ಕಸ ಇಲ್ಲ ಬಿಡು ಅನಿಸುತ್ತೆ. ಎಲ್ಲ ಕಡೆ ಗುಡ್ಸ್ಕೊಂಬಂದ್ರೆ ರಾಶಿ ಕಸ ಆಗಿರುತ್ತೆ ನೋಡಿ. ಇನ್ನು ಆ ಸೈಡ್ ಗುಡಿಸ್ಬೇಕು. ಇದಿಷ್ಟೇ ಗುಡ್ಸ್ಕೊಂಬಂದಿರ್ತೀನಿ. ಅದು ಸ್ವಲ್ಪ ಒಣಗಿಲ್ಲ, ಎಲ್ಲ ಕಡೆ ನೀರಿದೆ. ಹಾಗಾಗಿ ಕಡ್ಡಿ ಪರ್ಕಿಂಗ್ ಗುಡಿಸ್ಬೇಕಾದ್ರೆ ಬನ್ನಿ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಕೂಡ ತೊಳ್ಕೊಂಡು ದಿನ ಹೇಗೆ ಶುರು ಆಗುತ್ತೋ ಹೇಗೆ ಕಳೆಯುತ್ತೋ ಗೊತ್ತೇ ಆಗಲ್ಲ ನೋಡಿ ಗೈಸ್. ಅಂದರೆ ನಿನ್ನೆ ನಮಗೆ ರೆಸ್ಟ್ ಮಾಡ್ದಂಗೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಆಚೆ ಎಲ್ಲ ಹೋಗಿದ್ದೆ, ಸ್ವಲ್ಪ ಕೆಲಸ ಕೂಡ ಇತ್ತು. ಹಾಗಾಗಿ ಈಗಂತಾನೆ ಟೈಮ್ ಕೂಡ ಆಗೇ ಇಲ್ಲ ನೋಡಿ. ಅದು ಕೂಡ ಆಗ್ತಿರುತ್ತೆ, ಆಚೆ ಕೆಲಸ ಕೂಡ ಆಗ್ತಾ ಇರುತ್ತಲ್ವ. ಹಾಗಾಗಿ ಹೀಗೆ ಮಾಡೋದು. ನಾನು ಕೆಲವೊಂದು ಸಲ ಮಾತ್ರ ಈಗ ಮಾಡೋಕ್ಕಾಗಿರಲಿಲ್ಲ, ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ. ಸ್ವಲ್ಪ ಬೇಗ ಇದ್ದರೆ ಯಾವುದೂ ಗಡಿಬಿಡಿ ಆಗಲ್ಲ, ಕೆಲಸ ಆರಾಮ ಮಾಡ್ಕೋಬೋದು. ನಿಮ್ಮ ಜೊತೆ ಕೂಡ ಮಾತಾಡ್ಬೋದು ಹೀಗೆ. ಕೆಲವೊಂದ್ಸಲ ಟೀ ಕೂಡ ಕರೆದಿರಲ್ಲಲ್ವ, ಆಗ ಸ್ವಲ್ಪ ಲೇಟಾಗಿರುತ್ತೆ. ಗಡಿಬಿಡಿಲಿ ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಆಗ ಪೃಥ್ವಿ ಮಲಗಿದ್ದಾರೆ. ನಿನ್ನೆ ಮಾರ್ಕೆಟಿಂದ ಎಲ್ಲ ತೊಗೊಂಬಂದಿದ್ದಾರೆ, ಹಾಗಾಗಿ ಮಲಗಿದ್ದಾರೆ. ಇವತ್ತು ರಜೆ ಇರುತ್ತಲ್ವ ಮಾರ್ಕೆಟು, ಹಾಗಾಗಿ. ಸೊ ಪಾತ್ರೆ ಕೂಡ ಆಗ್ತಿದೆ. ವಾರಕ್ಕೆ ಒಂದ್ಸಲನಾದರೂ ಉಜ್ಜಲೇಬೇಕು ನೋಡಿ ಬಸ್ಸು ಬಕೆಟ್, ಇಲ್ಲಾಂದರೆ ಎಲ್ಲ ಗ್ರೀನ್ ಕಲರ್ ಆಗಿರುತ್ತೆ. ನೀರು ತುಂಬಿಸಿಟ್ಟಿರ್ತೀವಲ್ವ, ಕಸ ಗಾಡಿ ಬಂದರೆ ಕಸ ಕೂಡ ಹಾಕ್ಬೇಕು. ಇನ್ನು ಅಷ್ಟೊಂದು ಟೈಮ್ ಆಗಿಲ್ಲ, ಟೈಮ್ ಇದೆ ಇವತ್ತು. ಸ್ವಲ್ಪ ಬಟ್ಟೆ ಕೂಡ ಇದೆ, ಬಟ್ಟೆ ಕೂಡ ತೊಳ್ಕೊಂಡ್ಬಿಡ್ತೀನಿ. ಯಾಕಂದರೆ ನೆನ್ನೆ ತೊಳೆಯೋದಕ್ಕಾಗಲಿಲ್ಲಲ್ವ, ಹಾಗಾಗಿ ನೆನ್ನೆ ತೊಳೆದು ಹಾಕ್ಬೋದಿತ್ತು. ಮಳೆ ಬರ್ತಾನೇ ಇತ್ತು, ನನ್ನ ಮಳೆನೇ ಬಿಟ್ಟಿಲ್ಲ. ಇವತ್ತು ಸ್ವಲ್ಪ ಬರಲಿಲ್ಲ, ಆಮೇಲೆ ಎಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಏನು ಮಳೆಯನ್ನು ಬೀಳ್ತಾ ಇಲ್ಲ. ಡೈಲಿ ಹಾಗೆ ತೊಳೆದಿರ್ತೀನಿ. ತುಂಬ ಗಲೀಜಾದಾಗ ಮಾತ್ರ ಈ ಥರ ಉಜ್ಜಿಡ್ತೀನಿ. ಜಗ್ಗು ತುಂಬ ಗಲೀಜಾಗ್ತಾ ಇತ್ತು ಅಂದರೆ ಚೊಂಬು ತೊಗೊಂಡೆ, ಚೊಂಬು ಕೂಡ ಹಾಗೆ ಆಗುತ್ತೆ. ಆಮೇಲೆ ಇದು ಬಟ್ಟೆ ಎಂತ ಕಟ್ಟಿದ್ದೀರಾ ಅಂತ ಕೇಳಿದ್ದೀರಾ. ಇದು ನೀರು ಸ್ವಲ್ಪ ಆ ಕಡೆ ಈ ಕಡೆ ಆರುತ್ತೆ, ಅದು ಕೂಡ ಮತ್ತು ಸ್ವಲ್ಪ ಗಲೀಜು ಕೂಡ ಬರುತ್ತೆ ಅಂತ ಕಟ್ಟಿದ್ದೀನಿ.
ಆಗಾಗ ಬಿಟ್ಟು ತೊಳೆದು ಮತ್ತೆ ಕಟ್ಟೋದು. ಎದ್ದಿಲ್ಲ, ಅವ್ರು ಮಾರ್ಕೆಟ್ ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೇಳ್ತಾರೆ. ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾರಲ್ವ ಬೇಗ ಎದ್ಬಿಟ್ಟಿದ್ದೀನಿ ಅಂತ. ತಿಂಡಿ ಇನ್ನೂ ಎಂಥದ್ದಿಲ್ಲ ಗೈಸ್. ಬಟ್ಟೆ ಕೂಡ ಆಯಿತು, ಪಾತ್ರೆ ಕೂಡ ತೊಳೆದಿರೋದು ಅಲ್ಲೇ ಇದೆ, ಜೋಡಿಸ್ಕೋಬೇಕು. ಸ್ವಲ್ಪ ಆಚೆ ಹೋಗ್ಬೇಕಂತೆ, ಹಾಗಾಗಿ ಸ್ವಲ್ಪ ಆಚೆ ಹೋಗಿ ಬರ್ತೀವಿ. ಬನ್ನಿ ಹೋಗಿ ಬರೋಣ. ಬಂದಮೇಲೆ ಟಿಫನ್ ರೆಡಿ ಮಾಡೋದು. ಎಂತ ಮಾಡ್ತೀನೋ ಗೊತ್ತಿಲ್ಲ. ಆಗಾಗ ತೊಳಿಬೇಕು ಅಂದ್ಕೊಳೋದು, ಮತ್ತೆ ಇಷ್ಟು ರಾಶಿ ಮಾಡ್ಕೊಳೋದು. ಎಲ್ಲ ವೀಡಿಯೋಸಲ್ಲಿ ನೋಡ್ತೀರಲ್ವ, ರಾಶಿ ಆಗುತ್ತಂತಲೇ ಟೈಮ್ ಸ್ವಲ್ಪ ಉಳಿತಾಯ ಅಂತಾರಲ್ವ, ಅದನ್ನು ಮಾಡಿ ತೊಳೆಯೋಕೆ ಹೋಗ್ತೀನಿ, ಆಗೋದಿಲ್ಲ. ಎಂತಕ್ಕಂತ ಹೋಗಿ ಬಂದಮೇಲೆ ಹೇಳ್ತೀನಿ. ಕೆಳಗಡೆ ಹೋಗೇ ಬಿಟ್ರು ನೋಡಿ. ನಾಯಿ ಹೋಗ್ತಾ ಇದೆ, ಓಡಿಸ್ತಾ ಇದ್ದಾರೆ ಅದನ್ನು. ಅದು ಎಷ್ಟು ಚಿಕ್ಕದಿತ್ತು ನೋಡ್ಕೊತ್ವಿ ಅಲ್ಲ, ನಾವು ಬಂದಾಗ ಚಿಕ್ಕದಿಷ್ಟೇ, ಇಷ್ಟು ಮರಿ ಇತ್ತು ಅದು. ಸ್ಟಾರ್ಟ್ ಆಗಲ್ಲ ನಮ್ದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅಕ್ಕವ್ರು ಈ ಗಾಡಿ ತಗೊಂಡೋಗಂತ ಹೇಳ್ತಿದ್ದಾರೆ. ತಗೊಂಡೋಗಿ ಪರವಾಗಿಲ್ಲ, ಪೆಟ್ರೋಲ್ ಇಲ್ಲ ಏನಿಲ್ಲ. ಅದು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ತಗೊಂಡೋಗ್ತೀನಿ. ಥ್ಯಾಂಕ್ಸ್ ಹೇಳಿದ್ದಕ್ಕೆ. ನಿಜ ಗೈಸ್, ಪ್ರಾಮಿಸ್. ನಿನ್ನೆಯಿಂದ ನಮ್ದು ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ, ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತಾ ಇದ್ದೀವಿ. ಅವರು ಕೂಡ ಹೋಗ್ತಿದ್ದಾರೆ, ನಡ್ಕೊಂಡೇ ಹೋಗಿ ಬರ್ತೀವಿ. ಇಲ್ಲ ಆಟೋಕ್ಕೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ. ನಮಗೆ ಕೊಡ್ಬೇಕು ಅದನ್ನು ಕೌಂಟ್ ಆದ್ಮೇಲೆ. ಆದರೆ ಅಷ್ಟೇನಾಗಿರೋದಣ್ಣ ಇವತ್ತು. ನಮ್ಮದು ಗಾಡಿ ಇಲ್ಲದಕ್ಕೋಸ್ಕರ ನೋಡಿ ಗೈಸ್ ಈ ಥರ ಆಗಿದೆ. ನಮ್ಮ ಪ್ರತಿ ಡೈಲಿ ಅಲ್ಲೇ ಅಂತೆ ತೊಗೊಂಬರೋದು ಎಲ್ಲದು. ಗಾಡಿ ಇಲ್ಲ ಅಂತಲ್ಲ, ಗಾಡಿ ಐತಿ, ರಿಪೇರಿ ಐತಿ. ಅದೇ ಮತ್ತೆ ಅದು ಸ್ಟಾರ್ಟೇ ಆಗ್ತಿಲ್ಲಲ್ಲ, ಹಾಗಾಗಿ ಅದಕ್ಕೆ ಇವ್ರು ಏನು ಹೇಳ್ತಾರೆ ಗೊತ್ತಾ ಗೈಸ್, ಈ ಥರ ಯಾವಾಗಾದ್ರೂ ಸಂತೆ ಮಾಡಿದ್ವಾ ನಾವು ಅಂತ ಹೇಳ್ತಾರೆ. ಬ್ಯಾಗ್ ಕೂಡ ಅವರೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೊಡ್ಬೇಕು ರಿಟರ್ನ್. ನಮ್ಮ ಶಾಪ್ ಹತ್ರನೇ ಬರ್ತಾರೆ ಸಂಜೆ ಮೇಲೆ. ಮತ್ತೆ ವಾಕ್ ಬೆಳಿಗ್ಗೆ ಮಾಡೋದಕ್ಕಿಂತ ಈಗ ಚೆನ್ನಾಗಿ ಮಾಡ್ತಿದ್ಯಲ್ಲ. ಅಂದರೆ ನೆನ್ನೆ ಕೋಸ್ ಹಾಕ್ಕೊಂಬಂದಿದ್ರು ಗೈಸ್, ಇವತ್ತು ವೆಜಿಟೇಬಲ್ಸ್ ಎಂಥದ್ದೇನು ತೊಗೊಂಬಂದಿರಲಿಲ್ಲ, ಹಾಗಾಗಿ ಈಗ ತೊಗೊಂಬಂದ್ವಿ. ಎಲ್ಲ ಸೊಪ್ಪು, ಕ್ಯಾರೆಟು, ಬೀನ್ಸು ಅದೆಲ್ಲ. 1 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಯ್ತು ಗೈಸ್. ಕೆಲಸ ಮನೇಲಿ ಹೋದ್ಮೇಲೆ ಗಡಿಬಿಡಿ 1 ಗಂಟೆ ರೆಡಿ ಮಾಡ್ಕೊಂಡು ಬರ್ಬೋದು. ನಮ್ಮ ಪೃಥ್ವಿ ರೇಷನ್ ತೊಗೊಂಬರ್ತೀನಿ, ನಿನ್ನ ಮನೆಗೆ ಹೋಗು ಅಂತಂದ್ರು ಗೈಸ್, ಹಾಗಾಗಿ ನಾನು ಬಂದೆ. ನಾವು ಬ್ಯಾಂಕ್ ಹತ್ರ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ. ಇನ್ನೂ ಡೆಬಿಟ್ ಕಾರ್ಡ್ ಬಂದಿಲ್ಲ ಅಲ್ಲಿ, ಹೊಸದಾಗೆ ನಮ್ಮ ಶಾಪ್ ಪಕ್ಕನೇ ಇದೆ, ಹಾಗಾಗಿ ನಮಗೆ ಸಮೀಪ ಆಗುತ್ತಲ್ವ, ಹಾಗಾಗಿ ಅಲ್ಲೇ ನಮಗೆ ಬಿಡಿಸ್ಕೊಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಅಲ್ಲೇ ರೀಸೆಂಟ್ಲಿ ಮೊನ್ನೆ ಮಾಡಿಸ್ಕೊಂಡಿರೋದು. ಹಾಗಾಗಿ ನಾನೇ ಹೋಗ್ಬೇಕಿತ್ತು, ನನ್ನ ಹೆಸ್ರಲ್ಲಿ ಮಾಡಿಸ್ಕೊಂಡಿದ್ದೀವಿ, ಅದಕ್ಕೋಸ್ಕರ.
ತಿಂಡಿ ಮಾಡಬೇಕು. ತುಂಬ ಪ್ರಾಮಿಸ್, ತುಂಬ ಹಶ್ವಾಗಿಬಿಟ್ಟಿದೆ. ಆಲ್ರೆಡಿ ತುಂಬ ಲೇಟ್ ಕೂಡ ಆಗಿದೆ. ಇವತ್ತು ನೋಡಿ, ಇವತ್ತು ಟೈಮ್ ಇದೆ, ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತ ಅಂದ್ಕೊಂಡ್ರೆ ಈ ಥರ ಕೆಲಸ ನಮ್ಮದು. ಡೆಬಿಟ್ ಕಾರ್ಡ್ ಇದ್ದಿದ್ರೆ ನಮ್ಮ ಪೃಥ್ವಿನೇ ಅಮೌಂಟ್ ಡ್ರಾ ಮಾಡ್ಕೊಂಬರ್ತೀವಿ. ನಮ್ಮ ಶಾಪಿಂದು ಎಲ್ಲದೂ ಕೂಡ ಅದಕ್ಕೆ ಮಾಡಿಸ್ಕೊಂಡಿದ್ವಿ ಮೊನ್ನೆ. ಯಾಕಂದರೆ ನಮ್ಮ ಪೃಥ್ವಿ ಇದು ಆ ಕಡೆ ಎಲ್ಲೋ ಇದೆ ಅಂತ, ತುಂಬ ದೂರ ಆಗುತ್ತೆ ಸ್ವಲ್ಪ. ನಮ್ಮದು ಗಾಡಿ ಬೇರೆ ಸ್ಟಾರ್ಟ್ ಆಗಲ್ಲ ನೋಡಿ. ಅದು ಯಾವ ಥರ ಅಂದರೆ ಮಳೆ ಬಂದರೆ ಸ್ಟಾರ್ಟ್ ಆಗಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ವ ಹಾಗೆ. ಈಗ ತಿಂಡಿ ಮಾಡ್ಕೋಬೇಕು. ಅದು ಬರೋದ್ರೊಳಗಡೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೀನಿ. ಬೇಗ ಆಗೋದು ಅದೇ ಅಲ್ವಾ. ಪ್ರಾಮಿಸ್ ಹಸುವಾಗಿದೆ. ಅಲ್ಲಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು, ಹಾಗಾಗಿ ಒಬ್ರಿಗೆ ತೊಗೊಳಕ್ಕೆ ಹೇಳಿದೆ, ತೊಗೊಂಡ್ರು. ಬೇಗ ಬೇಗ ರೆಡಿ ಮಾಡಬೇಕು, ಯಾಕಂದರೆ ಅಲ್ಲೇ ಆಯ್ತಲ್ವ. ಗಾಡಿ ಇದ್ದಿದ್ರೆ ಸ್ವಲ್ಪ ಬೇಗ ಹೋಗಿ ಬರ್ಬೋದಿತ್ತು. ಗಾಡಿ ಇರಲಿಲ್ವಾ, ಸ್ವಲ್ಪ ದೂರ ಆಗುತ್ತೆ. ನಮ್ಮ ಶಾಪ್ ಆ ಕಡೆನೇ ಅಲ್ವಾ, ಹಾಗಾಗಿ ಖಾಲಿ ಕೈಯಲ್ಲಂತ ನಡ್ಕೊಂಡು ಹೋಗಿರೋದೆ ಗೈಸ್. ಈ ಬಾಕ್ಸ್ ಮೂಟೆ ಎಲ್ಲ ಇದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಅದನ್ನ ಹೊತ್ಕೊಂಡು ಹೋಗೋಕ್ಕಾಗಲ್ಲಲ್ವಾ, ಹಾಗಾಗಿ. ನಾನು ಪೃಥ್ವಿ ಟಿಫನ್ ತೊಗೊತೀನಿ ಅಂದರೆ ಯಾಕೋ ನನಗೆ ಇವತ್ತು ತೊಗೊಳಂಗೆ ಆಗಲಿಲ್ಲ. ಯಾಕಂದರೆ ನನಗೆ ಇವತ್ತು ಉಪ್ಪಿಟ್ಟು ಮಾಡ್ಬೇಕಂದ್ರೆ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಬಟ್ಟೆ ತೊಳೆದಾಯ್ತಲ್ವ, ಆಗ ಅಂದ್ಕೊಂಡೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಪ್ರಾಮಿಸ್ ಗೈಸ್, ಇವತ್ತು ತಿಂಡಿ ತಿನ್ನೋ ಕೂಡ ಟೈಮ್ ಇಲ್ಲ ನನಗೆ, ಕಾರಣ ಆಚೆ ಹೋಗಿದ್ದು. ಶುಂಠಿ ಕೂಡ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀಟ್ ಮಾಡ್ಕೋಬೇಕು. ನೆನ್ನೆ ನೀಟ್ ಮಾಡ್ಕೊಂಡಿದ್ರೆ ಅದೊಂದು ಕೆಲಸ ಕಡಿಮೆ ಆಗ್ತಾಯಿತ್ತು. ಪೃಥ್ವಿ ಇಲ್ಲ, ಸ್ವಲ್ಪ ಆಚೆ ಹೋಗಿದ್ದಾರೆ. ಅವ್ರದ್ದು ಕೆಲಸ ಕೂಡ ಪೆಂಡಿಂಗ್ ಇದೆ, ಇನ್ನು ಕಟ್ಟಿಂಗ್ ಆಗಿಲ್ಲ ರೈಸಿಗೆ. ಅಂದರೆ ಬೇಗ ರೆಡಿ ಆಗಬೇಕಲ್ವಾ, 1 ಗಂಟೆಗೆಲ್ಲ ಹೋಗ್ತಾ ಇದ್ದೀವಿ ಈಗ, ಹಾಗಾಗಿ ಅಷ್ಟೇ. ಅಷ್ಟರೊಳಗಡೆ ಎಲ್ಲ ಇವತ್ತು ಸ್ವಲ್ಪ ಕೆಲಸ ಕೂಡ ಬಿಟ್ಟು ಹೋಗ್ತೀನಿ, ಆಗೋದಿಲ್ಲ. ರೆಡಿ ಒಂದು ಮಾಡ್ಕೊಂಡು ಹೋಗ್ತೀನಿ, ಇನ್ನು ಮಿಕ್ಕಿದ್ದು ನಾಳೆ ಮಾಡ್ಕೊಂತಾಯಿತು ಅಂತ. ನಮ್ಮದು ಗಾಡಿ ಚೆನ್ನಾಗಿದ್ದಿದ್ರೆ ಬೇಗ ಹೋಗಿ ಬರ್ಬೋದಿತ್ತು. ಈಗ ಅದಕ್ಕೆ ಹೋಗಿರೋದು, ಗಾಡಿ ರಿಪೇರಿ ತೊಗೊಂಡೋಗಿದ್ದಾರೆ. ತಿಂಡಿ ತಿನ್ಕೊಂಡು ಬೆಳ್ಳುಳ್ಳಿ ಕೂಡ ಬೇಳೆ ಮಾಡಿಕೊಂಡೆ. ಇದು ಸ್ವಲ್ಪ ತೋರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಬೇಕು, ಈರುಳ್ಳಿ ಬಿಡಿಸ್ಬೇಕು. ಪ್ರಾಮಿಸ್ ಗೈಸ್, ನೀವು ಟ್ರೈ ಮಾಡಿ. ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಬಿಟ್ಟು ಪ್ರಾಮಿಸ್ ಸಿಪ್ಪೆ ಬಿಡುತ್ತೆ, ಸ್ವಲ್ಪ ಹೊತ್ತು ಬಿಡಿ ಬೇಕಾದರೆ. ಅಂದರೆ ಇದು ಫುಲ್ಲು ನಮ್ಮದು ಹೈಬ್ರಿಡ್ ಅಲ್ಲ ಬೇಳೆ, ಹಾಗಾಗಿ ಜವಾರಿ ಅಂದರೆ ಬೇಳೆ ತೊಗೊಂಬಂದಿರಲಿಲ್ಲ, ಇಡೀ ತೊಗೊಂಬಂದಿತ್ತು. ನಾನು ಚುಚ್ಕೊಂಡು ಬೇಳೆ ಮಾಡ್ಕೊಂಡಿರೋದು. ಆಮೇಲೆ ಈರುಳ್ಳಿ ಕೂಡ ಅಷ್ಟೇ, ಸ್ವಲ್ಪ ಕಾರ್ನ್ಫ್ಲೋರು ಹಾಕಿಬಿಟ್ಟು ಕಟ್ಕೊಂಡು ತೊಗೊಂಡೋಗಿ ಬೇಕಾದರೆ. ನಿಮಗೆ ತುಂಬ ಶಾಪಲ್ಲಿ ಯಾರಾದರೂ ಮಾಡ್ತಿರಲ್ವ, ಪ್ರಾಮಿಸ್ ಸಿಪ್ಪೆ ಬಿಡುತ್ತೆ. ನಮ್ಗೆ ಗೊತ್ತಿರಲಿಲ್ಲ, ಕಾರ್ನ್ಫ್ಲೋರ್ ಇಟ್ಟಿದ್ದು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು. ಸಿಪ್ಪೆ ಬಿಡ್ತಾ ಇತ್ತದು, ಫುಲ್ ಡ್ರೈ ಆಗುತ್ತಲ್ವ, ಹಾಗಾಗಿ ನಮಗೆ ಗೊತ್ತಾಗಿತ್ತು. ಇನ್ನು ಹೈಬ್ರಿಡ್ ತೊಗೊಂಬರ್ತೀರಲ್ವ, ಅದನ್ನು ಕಟ್ ಮಾಡಿಬಿಟ್ಟು ಕಾರ್ನ್ಫ್ಲೋರ್ ಹಿಟ್ಟಾಕಿ ಉಜ್ಜಿ, ಪ್ರಾಮಿಸು ಫುಲ್ಲು ಸಿಪ್ಪೆ ಬಿಡುತ್ತೆ ಅದು. ಒಂದ್ಸಲ ಟ್ರೈ ಮಾಡಿ. ನಮ್ಮ ಪೃಥ್ವಿ ಕಟ್ಟಿಂಗ್ ಮಾಡೋದು ಹೈಬ್ರಿಡ್ ಎಲ್ಲಾದರೂ ಇಡೀ ಬೆಳ್ಳುಳ್ಳಿ ತೊಗೊಂಬಂದರೆ ಹಾಗೆ ಮಾಡೋದು ನಾವು ಕೂಡ. ಕಟ್ ಮಾಡಿಕೊಡ್ತಾರೆ ಆಗ. ಈಗ ನಾಟಿ ಅಲ್ವಾ, ಹಾಗಾಗಿ ಅವ್ರು ಕಟ್ ಮಾಡಲ್ಲ, ನಾನೇ ಹಾಗೆ ಇದು ಮಾಡ್ಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಯಿತು ಗೈಸ್. ನಮ್ಮ ಪೃಥ್ವಿ ಇನ್ನೂ ಕೂಡ ಬಂದಿಲ್ಲ, ಗಾಡಿ ಏನಾಗಿದೆಯೋ ಗೊತ್ತಿಲ್ಲ. ಅವರು ರಿಪೇರಿ ತಳ್ಕೊಂಡು ಹೋಗಿದ್ದಾರಲ್ವ, ಹಾಗಾಗಿ
ಇವತ್ತು ಆಲ್ರೆಡಿ ತುಂಬ ಲೇಟ್ ಆಗಿದೆ ಗೈಸ್, 1 ಗಂಟೆ 10 ನಿಮಿಷ ಆಗಿದೆ. ಇಷ್ಟೊತ್ತಲ್ಲಿ ನಾವು ಶಾಪ್ ಹತ್ರ ಇರ್ತಾ ಇದ್ವಿ ಡೈಲಿ. ಇವತ್ತು ಹೇಗೆ ಲೇಟ್ ಆಯ್ತು ಅನ್ನೋದೇ ಗೊತ್ತಾಗಿಲ್ಲ ಗೈಸ್, ಟೈಮ್ ಆಗಿ ಓಡ್ಬಿಟ್ಟಿದೆ. ಈರುಳ್ಳಿ ಕೂಡ ಸ್ವಲ್ಪ ಇದೆ, ಸ್ವಲ್ಪ ಮೋರಲ್ಲಿ ತೊಗೊತೀವಿ, ಯಾಕಂದರೆ ಇಷ್ಟೇ ಇದ್ದಿದ್ದು ಮನೆಯಲ್ಲಿ. ಹಾಗಾಗಿ ನನಗೆ ಎಷ್ಟು ಗಡಿಬಿಡಿ ಆಗ್ತಿದೆ ಅಂದರೆ ಗೈಸ್, ಮಾತಾಡೋಕ್ಕೆ ಕೂಡ ತುಂಬ ತೊದಲ್ಸ್ ಬರ್ತಾ ಇದೆ ಗೊತ್ತಾ, ಆ ಥರ. ಅಂದರೆ ಟೈಮ್ ಇಲ್ಲಲ್ವಾ, ಹಾಗಾಗಿ ಈಗ ಇದೊಂದು ಸ್ವಲ್ಪ ಬಿಡಿಸ್ಕೊಂಬಿಟ್ಟು ಎಲ್ಲ ಮೂಟೆಗೆ ತುಂಬಿಸ್ಕೊಂಡು ಬೇಗ ಅಂತೂ ಹೋಗೋದಕ್ಕಾಗಲ್ಲ. ಇವತ್ತು ಆಲ್ರೆಡಿ ತುಂಬ ಲೇಟ್ ಕೂಡ ಆಗಿದೆ. ನಮ್ಮ ಪೃಥ್ವಿ ಬಂದು ಇನ್ನೂ ಯಾವ ಟೈಮಲ್ಲಿ ಕಟ್ಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಗೈಸ್, ಪ್ಲೀಸ್ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ನಾನು ಒಳಗಡೆ ಇದಕ್ಕೆ ಬಿಡಿಸಲ್ಲ ಗೈಸ್, ನೋಡಿ ಎಷ್ಟು ಕಣ್ಣುರಿಯುತ್ತೆ ಗೊತ್ತಾ, ಚೂರು ಗಾಳಿ ಬರೋದಿಲ್ಲಲ್ವ, ಹಾಗಾಗಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಂಡ್ವರೆಗೂ ವಿಡಿಯೋ ನೋಡಿ ಗೈಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಾಟಾ, ಲವ್ ಯು ಗೈಸ್, ಬಾಯ್.